ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಿಚ್ಚಿಟ್ಟ ಮಧ್ಯವರ್ತಿ ಲಂಚವನ್ನು ಕೊಟ್ರೆ OMR ಶೀಟ್ ಕೊಡಲಾಗುತ್ತೆ, ಅದನ್ನ ತಿದ್ದುತ್ತೇವೆ ಅಂತ ಲಂಚವನ್ನು ಕೊಟ್ಟು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಅದನ್ನ ಬಿಚ್ಚಿಟ್ಟಿದ್ದಾರೆ ಎಳೆ ಎಳೆಯಾಗಿ. ಸರ್ಕಾರಿ ಹುದ್ದೆಗಳು, ಈ ಸರ್ಕಾರಿ ಲಾಕರ್ನಲ್ಲಿರುವಂತಹ ಈ OMR ಶೀಟ್ ಅನ್ನ ತಿದ್ದಲಾಗುತ್ತೆ. ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಿಚ್ಚಿಟ್ಟಿದ್ದಾನೆ ಮಧ್ಯವರ್ತಿ. OMR ಶೀಟ್ ಕೊಡ್ತಾರಲ್ಲ, OMR ಶೀಟ್, ಆ ಶೀಟ್ ಅನ್ನ ತಿದ್ದಲಾಗುತ್ತೆ ಅಂತ ಸ್ಫೋಟಕ ಮಾಹಿತಿಯನ್ನ ಮಧ್ಯವರ್ತಿ ಬಿಚ್ಚಿಟ್ಟಿದ್ದಾನೆ. ಸ್ಫೋಟಕ ಮಾಹಿತಿಯನ್ನ ಈಗ ಬಾಯ್ಬಿಟ್ಟಿದ್ದಾನೆ ಕೆಪಿಎಸ್ಸಿ ಮಧ್ಯವರ್ತಿ. ನೋಡಿ, ದುಡ್ಡನ್ನ ಕೊಟ್ರೆ, ಹೆಚ್ಚಿನ ದುಡ್ಡನ್ನ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಕಾಸು ಕೊಟ್ರೆ 2 ದಿನಕ್ಕೆ ಫೈನಲ್ ಲಿಸ್ಟ್ ನಲ್ಲಿ ಹೆಸರು ಬರುತ್ತೆ. ಮೊನ್ನೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವ ರೀತಿಯಾಗಿ ನಡೆದಿತ್ತು ಅಂತ ಎಳೆ ಎಳೆಯಾಗಿ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ರು. ಕೆಲಸ ಆಗಲಿಲ್ಲ ಅಂದ್ರೆ ನಾನು ಏನ ನಿನಗೆ ಶೂಟಿ ಕೊಡ್ಲಿ ಹೇಳು, ಲಿಸ್ಟ್ ಒಳಗೆ ಹೆಸರು ಫೋಟೋ ಸಾಕಲ್ಲ. ಈಗ OMR ರಿಸಲ್ಟ್ ಆಗಿ 1 ತಿಂಗಳ ಅವು ಆತ, 1 ತಿಂಗಳ ಅವು ಆತಂದ್ರ OMR ಲಾಕರ್ದಲ್ಲಿ ಇರ್ತದೆ, ಯಾವುದು ಗೌರ್ಮೆಂಟ್ ಲಾಕರ್ ಅಲ್ಲಿ ಇರ್ತದೆ. ಜಸ್ಟ್ ಅಲ್ಲಿ ನಿಮ್ಗೆ ಎಷ್ಟು ಯಾರು ಮಾಡ್ಬೇಕು ಅಷ್ಟು ಮಾರ್ಕ್ ಆಡ್ ಮಾಡಿ ನಿಮ್ದೊಂದು ಫೋಟೋ ನಮಗ್ ಬರ್ತದೆ, ನಿಮ್ ಮೊಬೈಲ್ ಮಾಡೋದು ಫೋಟೋ ಬರ್ತದೆ. ಲಿಸ್ಟ್ ಆರು ಕೂಡಲೇ ನೀವು ದುಡ್ಡು ಕೊಡಿ, ಅದಕ್ಕೆ ನಿಮ್ ಕಡೆ ದುಡ್ಡು ತಗೊಳ್ಳೋದಿಲ್ಲ. ಬಟ್ ಜಸ್ಟ್ ಈಗ ಇವಾಗೇನ ಆಕ್ಟಿವಿಟೀಸ್ ನಡಿಬೇಕಾದ್ರೆ ದುಡ್ಡಿಂದ ಮಾಡಕ್ಕಿಲ್ಲ, ಅದಕ್ಕೋಸ್ಕರ ದುಡ್ಡು ಕೇಳ್ತಾ ಇರ್ಬೋದು. ನಾಳೆ ಅವ್ರಿಗೆ ನೋಡಿ ಕಳಿಸ್ತೇನೆ ನಾನು ಸರ್. ನಾನು ಅವ್ರಿಗೆ ಇವಾಗಲೂ ಮಾತಾಡಿದ್ದೆ, ನಾನು ಮತ್ತೆ ಹಚ್ಚಿದ್ರು ಅವ್ರಿಗೆ ಅವರಲ್ಲಿ ಕ್ಲಿಯರ್ ಆಗಿ ಮಾಡಿಸ್ಬೇಕಂತ ಇಂಟ್ರೆಸ್ಟ್ ಇದೆ. ನಾನು 99% ಶೋರ್ ಆಗುತ್ತೆ, ಅವ್ರು 101% ಹೇಳ್ತಾ ಇದ್ದಾರೆ. ಮಾಡೋರು 101% ಹೇಳ್ತಾರೆ. ನಾನು ಬಹಳ ಸಬ್ಜೆಕ್ಟ್ ಮಾಡಿಸಿದ್ದೀನಿ ಅವ್ರ ಕಡೆಯಿಂದ, ನನಗೆ ಕಾನ್ಫಿಡೆಂಟ್ ಇದೆ ಮರ, ನಿಮ್ಗೆ